ಯಾವ ಕಾರಣಕ್ಕೂ ಅದು ನಮ್ಗೇನು ಹುಚ್ಚ 2.5 ಕೋಟಿ ತಗೊಳಕ್ಕೆ ಆ ಜಮೀನ. ಒಂದ್ ನಿಮಿಷ ಅವ್ರಿಗೆ ಗೊತ್ತು ನನಗೆ ಯಾರ್ಯಾರ ಟೋಪಿ ಹಾಕ್ಬೋದು, ಯಾರ್ಯಾರು ನನ್ನಿಂದ ತಿಂದು ಏನೇನು ಮಾಡ್ಕೊಂಡು ಈಗ ಅಲ್ಲಿ ಕೂತವ್ರೆ ಗೊತ್ತಿದೆ ನನಗೆ, ವಿಷಯ ಗೊತ್ತಿದೆ ನನಗೆ. ಹುಚ್ಚ ನಾನು 2.5 ಕೋಟಿಗೆ ಅದನ್ನ ಬರ್ಕೊಡಕ್ಕೆ ನನ್ನ ಹತ್ರ ಇದೇ ವೇದಿಕೆಗೆ ಬೇಕಾದ್ರೆ ಇನ್ನೊಂದು ಟೈಮ್ ಕೊಡ್ತೀನಿ, ಬರ್ಲಿ ಮಹಾನುಭಾವರು ಯಾರ ಬದಲು ಚರ್ಚೆ ಮಾಡಕ್ ಸಿದ್ಧ ಇದೆ. ಸದ್ಯ ನಾನೇನು ಕೂಡ ನೀವು ಕೊಟ್ಟಿರೋ ಶಕ್ತಿ ನನಗೆ, ನೀವು ಕೊಟ್ಟಿರೋ ಶಕ್ತಿ ಇವತ್ತು ಕೊನೆ ಉಸಿರಿರೋವರೆಗೂ ಹೋರಾಟದ ಶಕ್ತಿ ಕೊಟ್ಟಿದ್ರಿ. ನಮ್ಮ ಅಪ್ಪಂದೊಂದು ಭಾಗ ದೇವೇಗೌಡರು ಅವ್ರ ಮಗನಾಗಿ ಇವತ್ತು ಈ ಮಟ್ಟಿಗೆ ಧ್ವನಿ ಎತ್ತಬೇಕಾದ್ರೆ ಕುಮಾರಸ್ವಾಮಿ ಏನಾದ್ರು ಮಾತಾಡ್ತಾನೆ ಅಂದ್ರೆ ಅದೇನ್ ಮಾತಾಡ್ತಾನೆ ನೋಡ್ರಪ್ಪ ಅಂತ ಟಿವಿ ಮುಂದೆ ಕೂತ್ಕೊಳ್ತಾರೆ ಅವರೆಲ್ಲ ಕಾಂಗ್ರೆಸ್ ಗೊತ್ತಿದೆ ನನಗೆ. ಅದರಿಂದ ಈಗ ಸ್ವಲ್ಪ ಇದೆಲ್ಲ ಸೆಂಟೇಟ್ ಆಗೋವರೆಗೂ ಕಷ್ಟ. ಈಗ ಯಾಕಂದ್ರೆ ಇವ್ರೇನ್ ಪ್ರೀಮಿಯರ್ ನೋಟಿಫಿಕೇಶನ್ ಕೊಟ್ಟಾರಣ್ಣ, ಈಗ 5 ಎಕರೆ 5 ಗುಂಟೆ 10 ಗುಂಟೆ ಇದ್ದ ಸ್ವಲ್ಪ ಟೈಮ್ ಕೊಡಿ. ಏನೇನ್ ಮಾಡ್ತಾರೆ ಅವ್ರಿಗೇನು ಮನೆ ಉದ್ಧಾರ ಮಾಡಬೇಕು ಅನ್ನೋದಲ್ಲ, ಮನೆ ಅವ್ರ ಮಾತು ನಂಬೇಡಿ. ಇದು ದಯವಿಟ್ಟು 1 ನಿಮಿಷ ಯಾರಕ್ಕೆ ಅಂದ್ರೆ ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. 1-2 ದಿನದಲ್ಲ ನೀವು ಕೇಳಿದ್ರಣ್ಣ, ಇದು ಈ ಪತ್ರ ತೋರಿಸ್ತಾರಲ್ಲ, ಇದು ಏನ್ ಹೇಳ್ತಾ ಇದೀರಲ್ಲ ಪಾಪ ಅವಳಿಗೂ ಗೊತ್ತಿಲ್ಲ. ಅದಕ್ಕೆ ಒತ್ತಾಯ ಹಾಕಿ ಅವಳ ಹತ್ರ ಆಗ ಅದು ಎಷ್ಟು ದುಡ್ಡು ಕೊಟ್ಟವ್ರೆ ಅನ್ನೋದು ಗೊತ್ತು ನನಗೆ. ತಗೊಂಡೋಗೋರು ಅವಳ ಹತ್ರ ಇಲ್ಲೊಂದು ಒಳ್ಳೆ ಒಂದು 20-25 ಎಕರೆ ಮಾಡ್ಕೊಳಕ್ಕಂತ ಹೇಳಿ ನನಗೇನು ಜಮೀನು ತಗೊಂಡಿರೋದು ಗೊತ್ತಿಲ್ಲ. ದೇವರನ್ನ ಹೇಳ್ತೀನಿ, ದೇವರ ಸಮಾನ ನನಗೆ ಈ ಭೂಮಿ ನಾನು ಮಾಡೋದಾಗಿದ್ರೆ 1000 ಎಕರೆ ಮಾಡ್ಬೋದಾಗಿತ್ತು ನನಗಿದ್ದಂಥ ಅವಕಾಶದಲ್ಲಿ. ನಾನಂತೂ 1 ಇಂಚು ಭೂಮಿ ನಾನು ರಾಜಕೀಯಕ್ಕೆ ಬಂದರೆ ಎಲ್ಲೂ ಸಹ ಮಾಡಕ್ ಹೋಗಿಲ್ಲ. ಇದು ನನ್ನ ಗಮನಕ್ಕೂ ಬರುತ್ತೆ. ಇಲ್ಲೊಂದು ನಮ್ಮ ಹೊಸೂರು ಆಯ್ದಲ್ಲೇನೋ 38 ಎಕರೆ ತಗೊಂಡಿರ್ಬೋದು, 35-36 ಎಕರೆನೋ ಇರ್ಬೋದು. ಅದರಲ್ಲೂ ಬಹಳ ದೋಖ ಹಾಕೋದು ಅದೆಲ್ಲ ರೈತ ಆಂಧ್ರದ ಬೇರೆ ಈಗ ಅಲ್ಲವಲ್ಲ. ಈಗ ರೈಟ್ ಹ್ಯಾಂಡ್ ಆಗಿ ನನ್ನ ಹತ್ರಲ್ಲೇ ಬೆಳೆದು ಈಗೆಲ್ಲ ಅಲ್ಲಿ ಬಹಳ ದೊಡ್ಡದಾಗಿ ನಡೆಸ್ತಾವನೆ. ಅಲ್ಲಿ ಎಷ್ಟೆಷ್ಟು ಹೊಡೆದ್ರು ಅದು ಬೇರೆ ವಿಷಯ.